ನಿಜವಾಗ್ಲೂ ತಲೆ ಕೆಟ್ಟಿದೆ ನಿಮ್ಗೆ. ಅಲ್ಲ ಇದೆಂತ ಹುಚ್ಚು ಅಂತೀನಿ. ರಾತ್ರಿ ಹಗಲು ಅನ್ನೋ ಪರಿವಿಲ್ದೆ ಹೀಗೆ ರೂಮ್ ನುಗ್ಗಿದಿರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಹೌದು, ಹುಚ್ಚು, ಪ್ರೀತಿ ಹುಚ್ಚಿದೆ. ನುಗ್ಗದೆ ಏನೇನ್ ಮಾಡ್ಲಿ? ಹಾ, ಇಷ್ಟು ಸುಂದರವಾಗಿರೋ ಹೆಂಡತಿ ಎದುರುಗಡೆ ಇರ್ತಾಳೆ, ಕೈ ಸಿಗ್ತಿಲ್ಲ. ಗಂಡನ ಯಾರೋ ಅನ್ನೋ ಮಾತಾಡಿಸ್ತಾಳೆ. ಬಡಪಾಯಿ ಗಂಡ ಏನ್ ಮಾಡ್ಬೇಕು ಹೇಳಿ ನಾನು? ಆಯ್ತಾಯ್ತು, ಈಗ ಬೆಳಗ್ಗೆ ನನ್ನ ರೂಮಿಗೆ ದಾಳಿ ಮಾಡಿದ ಕಾರಣ ಏನು ಹೇಳ್ತೀರಾ? ನಿನ್ನೆ ರಾತ್ರಿ ನೀನು ಹೇಳ್ತೀನಿ ಯೋಚನೆ ಮಾಡಿದೆ. ನಿನಗೆ ನಾನು ಬೇಡ ಅಂದಿದ್ದು ನನ್ನ ಮೇಲೆ ನನಗೆ ಬೇಜಾರು ತರಿಸ್ತದೆ. ಪಾಪ ಮಕ್ಕಳು, ಅವ್ರಿಗೆ ಸಹಾಯ ಆಗಲಿ ಅಂತ ನೀನು ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ಒಂದು ಕ್ಷಣ ನಮಗೆ ಯಾಕೆ ಬೇಕು ಅಂತ ಯೋಚನೆ ಮಾಡಿ ನಾನು ತುಂಬ ಸ್ವಾರ್ಥಿಯಾಗಿ ಹೋಗ್ಬಿಟ್ಟೆ. ಅದಕ್ಕೆ ನಿನಗೆ ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ. ಹಾಂ, ಹಾಗೆ ನನ್ನಿಂದ ಏನೇನಾಗಬೇಕು, ನೀನು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ಅಂತ ಹೇಳಿದ್ರೆ ನಿನ್ನ ಜೊತೆ ನಾನಿರ್ತೀನಿ. ಥ್ಯಾಂಕ್ಸ್ ಭುವನ್. ಆ ನೊಂದ ಮಕ್ಕಳ ಕಣ್ಣೀರು ಉರ್ಸೋಕ್ ಪುಣ್ಯದ ಫಲ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗಂತ ನಾನೇನು ಫ್ರೀ ಆಫ್ ಕಾಸ್ಟ್ ಸಹಾಯ ಮಾಡ್ತಿಲ್ಲ ಮೇಡಮ್, ಫೀಸ್ ಆಗುತ್ತೆ. ಅದು ನಾನೇನು ಕೇಳ್ತೀನೋ ಅದನ್ನೇ ಕೊಡಬೇಕಾಗತ್ತೆ. ಅದೆಲ್ಲ ಆಗಲ್ಲ. ಆಸೆ ಮಾತ್ರ ಬೆಟ್ಟದಷ್ಟು ನಿಮ್ಗೆ. ಯಾವಾಗ ಸಮಯ ಸಿಗುತ್ತೆ ಅಂತ ಕಾಯ್ತಾ ಇರ್ತೀರಾ ಅಲ್ವಾ? ಹೌದು, ಮತ್ತೆ ತಪ್ಪೇನಿಲ್ಲ ಬಿಡು. ಉಪವಾಸ ಮಾಡೋನು ಅದು ಯಾವಾಗ ಮುಗಿಯುತ್ತೆ ಅಂತ ಕಾಯಲ್ವಾ? ಇದು ಹಾಗೇನೆ. ಹಸ್ಕೊಂಡವನಿಗೆ ಮೃಷ್ಟಾನದ ಕನಸೇ ಬೀಳೋದು. ಅದು ಹೊಟ್ಟೆ ಹಸುವಿನ ತಪ್ಪೇ ಹೊರತು ವ್ಯಕ್ತಿದಲ್ಲ. ಸರಿ, ಅದೇನ್ ಮಾಡೋದು ಅಂತ ಆಮೇಲೆ ನೋಡೋಣ. ಈಗ ಸಮಸ್ಯೆಗೆ ಏನ್ ಪರಿಹಾರ ಅಂತ ಯೋಚನೆ ಮಾಡೋಣವಾ? ಅದೆಲ್ಲ ಆಗಲ್ಲ. ಮೊದಲು ಮಾತು ಕೊಡು, ಆಮೇಲೆ ಕೆಲಸ. ಸರಿ, ಆದರೆ ಫೀಸ್ ಜಾಸ್ತಿ ಆಗಬಾರ್ದು. ನಮ್ಮ ಕೈಲಿ ಕೊಡೋಕ್ಕಾಗಲ್ಲ. ಕೊಡೋಕ್ಕಾಗೋಷ್ಟೇ ಕೇಳ್ತೀವಿ. ಬಿಡು, ಮೊದಲು ವಿಷಯಕ್ಕೆ ಬರೋಣ. ಹೇಳು. ಈಗ ಮಕ್ಕಳಿಗೆ ಊಟದ ಸಮಸ್ಯೆ ಆಗಿದೆ. ಇದನ್ನ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಇದಕ್ಕೆಲ್ಲ ಕಾರಣ ಆಗಿರೋದು ಆ ಪಟೇಲ. ಅವನು ಯಾವುದೋ ಒಂದು ಗೋಡೌನಲ್ಲಿ ಈ ಅಕ್ಕಿ ಧಾನ್ಯನೆಲ್ಲ ಬಚ್ಚಿಟ್ಟಿದ್ದಾನೆ. ಅವನ ಕೆಲವು ಚೇಲಾಗಳಿಗೆ ಬಿಟ್ರೆ ಆ ಜಾಗ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ಎಲ್ಲಿದೆ ಅಂತ ನಾವು ಕಂಡುಹಿಡಬೇಕು. ಈ ಅಕ್ಕಿ ಧಾನ್ಯ ಎಲ್ಲ ಮಕ್ಕಳಿಗೆ ಸಿಗೋ ಹಾಗೆ ಮಾಡಬೇಕು. ಅವ್ರ ಹಕ್ಕನ್ನ ಅವ್ರಿಗೆ ವಾಪಸ್ ಕೊಡಿಸ್ಬೇಕು. ಅದೆಲ್ಲ ಹೇಗೆ ಅನ್ನೋದ್ರ ಬಗ್ಗೆ ನಾವೀಗ ಪ್ಲಾನ್ ಮಾಡಬೇಕು. ಇದೆಲ್ಲ ಅಪ್ಪಾಜಿಗೆ ತಿಳಿಯೋ ಹಾಗಿಲ್ಲ. ಅವ್ರಿಗೆ ಗೊತ್ತಾದರೆ ಈ ಊರಿನ ಉಸಾಬ್ರಿ ನಿನಗೆ ಯಾಕೆ ಅಂತ ಬೈತಾರೆ. ಆಮೇಲೆ ನಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ. ಸರಿ, ನನಗೆ ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡ್ತೀನಿ. ಯಾರಾದರೂ ಕಂಡ್ರೆ ಕಷ್ಟ. ಮೊದಲನೇ ದಿನ ಹಿಂಗೆ ಮಾಡಿದೆ ಅಂತೇಳಿ ಶಂಕರಣ್ಣಂಗೆ ವಿಷಯ ಗೊತ್ತಾದರೆ ನನ್ನನ್ನು ಓಡಿಸ್ತರು. ಮತ್ತೆ ಸಿಗ್ತೀನಿ, ಅವಾಗ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಭುವನ್. ಒಳ್ಳೆ ವಿಷಯ ಸಿಕ್ತಲ್ಲ. ಈ ವಿಷಯದಲ್ಲಿ ಶ್ರದ್ಧಾ ಮೇಡಮ್ಗೆ ನಾನು ಏನಾದ್ರು ಉಪಕಾರ ಮಾಡಿದ್ರೆ ಅವ್ರಿಗೆ ಇನ್ನಷ್ಟು ಹತ್ತಿರ ಆಗ್ತೆ. ಕ್ಲಿಕ್ ಮಾಡ್ತೆ. ಗಂಡ ಹೆಂಡತಿ ಮಧ್ಯೆ ಥ್ಯಾಂಕ್ಸ್ ಬರಬಾರ್ದು. ಅಂದಾಗೆ ಕೇಳೋದು ಬರ್ತಿದೆ, ಫೀಸು ಈಗ ಕೊಡ್ತೀರಾ ಇಲ್ಲ ಕೆಲಸ ಆದ್ಮೇಲೆ ಕೊಡ್ತೀರಾ? ಫೀಸ್ ಅಲ್ವಾ? ಯಾ, ಈಗಲೇ ಕೊಡೋಣ. ಅಪ್ಪಾಜಿ